ಮತ್ತು ಸಮಾಚಾರ ವ್ಲಾಗ್ಸ್ 2 ಡೇಸಿಂದ ಬಿಟ್ಟಿಲ್ಲ. ರೀಸನ್ ಇಷ್ಟೇ, ಫಸ್ಟ್ 4th ಸೆಮಿಸ್ಟರ್ ಪೀಸಾಗಿ ನೆಮ್ಮದಿಯಾಗಿ ಇರ್ತಿದ್ವಿ. ಈ ನಡುವೆ ಅಂತೂ ಹಾಕ್ಕೊಂಡು ಸರಿಯಾಗಿ ರುಬ್ತವ್ರೆ. ಯಾವ ಲ್ಯಾಬ್ಗೆ ಹೋಗದೇ ಇದ್ರೂ ಸೈಕ್ ಮಾಡೋದು ಎಲ್ಲ ಮಾಡ್ತವ್ರೆ. ಇದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇಲ್ಲಿ ವ್ಲಾಗ್ಸ್ ಮಾಡೋದ್ರಲ್ಲಿ ಎಡಿಟಿಂಗು ಟೈಮ್ ಇಲ್ಲ. ಸೊ ಅದರಿಂದನೇ ವ್ಲಾಗ್ಸ್ ಮಾಡ್ತಿಲ್ಲ. ಇಲ್ಲ ಡೈಲಿ ಒಂದೊಂದು ಪ್ರಾಬಬ್ಲಿ ನಾನೆಲ್ಲ ಡೈಲಿ ಅಪ್ಲೋಡ್ ಮಾಡ್ತೀನಿ ಒಂದೊಂದು ವ್ಲಾಗ್ಸ್. ಕಂಟೆಂಟ್ ಎಲ್ಲ ರೆಡಿ ಇರುತ್ತೆ, ರೆಡಿಯಾಗಿ ಕಂಟೆಂಟ್ ಮಾಡಿಕೊಂಡೇ ಮಾಡ್ತೀನಿ. ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡೆ. ಬಟ್ ಲಿಟ್ರಲಿ 2 ಡೇಸಿಂದ ನಾನು ಕ್ಲಾಸ್ಗೆ ಹೋದ್ರೂ ಅಷ್ಟೇ ಟೈಮ್ ಇಲ್ಲ. ನಂಗೆ ನಿದ್ದೆ ಮಾಡೋಕ್ಕೂ ಟೈಮ್ ಇಲ್ಲ. ನೈಟ್ 12, 1, 2 ಈ ಥರ ಆಗೋದು ಮಲಗೋದು. ಬೆಳಗ್ಗೆ ಮಾರ್ನಿಂಗ್ 6ಗೆ ಎದ್ದೇಳಬೇಕಾ? ಯಾಕೆ ಹೇಳ್ತೀರಾ? ನಿಮ್ಮ ಕಾಲೇಜಲ್ಲೆಲ್ಲ ಹೆಂಗಿರುತ್ತಂದರೆ, ಕೇಸ್ ಏನೋ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಬರ್ಬೇಕಾದ್ರೆ ಏನೋ ಒಂದು ಪಾಯಿಂಟ್ಸ್, ಫೀಚರ್ಸ್ ಹಂಗೆ ಹೇಳ್ತಾರೆ. ಆದರೆ ನಮ್ಮ ಕಾಲೇಜಲ್ಲಿ ಹಂಗಲ್ಲ. ಒಂದು ಟಾಪಿಕ್ ಬಗ್ಗೆ, ಫಾರ್ ಎಕ್ಸಾಂಪಲ್ ESP32 ಬಗ್ಗೆ ತಿಳ್ಕೊಬೇಕಾದ್ರೆ 40 ಪೇಜಸ್ ಬರೀಬೇಕು ನೀನು ಅಂತ. ಹಿಂಗೆ ಗುರು, ಅಯ್ಯೋ. ಮನೇಲಿದ್ದಾಗ ಹೆಂಗೆ ಫೀಲ್ ಆಗುತ್ತಂದರೆ, ಕಾಲೇಜ್ ಇರಬೇಕಿತ್ತು, ಆರಾಮಾಗಿ ಹೋಗಿ ಬರ್ತಾಯಿದ್ವಿ ಅನಿಸುತ್ತೆ. ಈ ಕಾಲೇಜ್ಗೆ ಹೋದಾಗ ರಜಾ ಕೊಟ್ಟರೆ ಸಾಕು ಅಂತ ಕಾಯ್ತಿರ್ತೀವಿ. ಈಗೇನು ಗುರು, ಬೈಕ್ನೊಳ್ಳೆ ಸೈಕಲ್ ಥರ ಆಟ ಆಡಿಸ್ತಾರೆ ಈಗಿನ ಕಾಲದ ಹುಡುಗರು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು ಸೂನ್ ಗೈಸ್, ಲವ್ ಯು, ಬಾಯ್.